ಒಂದು ಹಕ್ಕಿ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಯಿಂದ ಹೊರಗೆ ಬಂದ ಮರಿ ಮತ್ತೆ ಹಕ್ಕಿ ಆಗಲಿಕ್ಕೆ ಅದರ ತಾಯಿಯ ಟ್ರೈನಿಂಗ್ ಅತಿ ಅಗತ್ಯ. ಸೊ ಆ ಪುಟ್ಟ ಹಕ್ಕಿ ಅದಕ್ಕೂ ಗುರುವಿನ ಸ್ಥಾನದಲ್ಲಿ ತಾಯಿ ಕೆಲಸ ಮಾಡಬೇಕಾಗತ್ತೆ. ಹಾಗೆ ಜಗತ್ತಲ್ಲಿರೋ ಪ್ರತಿ ಜೀವಿಗೂ ತನ್ನ ಬೆಳವಣಿಗೆಗೆ ಯಾರು ನಿಂತುಕೊಳ್ತಾರೋ ಅವರನ್ನು ಗುರು ಅಂತ ಹೇಳ್ತಾರೆ. ಆ ಗುರುವನ್ನು 4 ಥರ ಭಾಗ ಮಾಡ್ಬೋದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಏನು ಚತುರ್ವಿಧ ಪುರುಷಾರ್ಥ ಇದೆ. ಒಬ್ಬ ಮನುಷ್ಯನಿಗೆ ಹೀಗೆ ಬದುಕು, ಇದು ನಿನ್ನ ತಂದೆ, ಇವರಿಗೆ ನಮಸ್ಕಾರ ಮಾಡು, ಇದು ದೇವಸ್ಥಾನ, ಇದು ಪ್ರಪಂಚ, ಎಲ್ಲವನ್ನು ಶುರು ತೋರಿಸೋ ಮೂಲ ಗುರು ತಾಯಿ. ಇದಕ್ಕೆ ಅವಳನ್ನು ಮಾತೃದೇವೋಭವ ಅಂತ ಹೇಳ್ತೀವಿ. ಮಗುವಿನ 90 ಭಾಗ ಬೆಳವಣಿಗೆಯಲ್ಲಿ ಅವಳ ಇಂಪ್ಯಾಕ್ಟ್ ಇದೆ. ತಾಯಿ ತನ್ನ ನಡವಳಿಕೆಯಿಂದ, ನುಡಿಯಿಂದ, ನಡೆಯಿಂದ, ಈ 3ರಿಂದನೂ ಒಂದು ಮಗುವಿಗೆ ಇನ್ಫ್ಲುಯೆನ್ಸ್ ಮಾಡ್ತಾಳೆ.